ನಾವು ಬೇಡಿಕೆ ಇಟ್ಕೊಂಡಿರೋದು ಅಂದ್ರೆ ಈಗ ಹಿಂದೆ ನರೇಗಾ ಒಳಗೆ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ರೈತರಿಗೆಲ್ಲ ಅನುಕೂಲ ಆಗೋವಂಥ ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ತಿದ್ರು. ದನದ ಕೊಟ್ಟಿಗೆ, ಕೃಷಿ ಹೊಂಡ ಇಂಥವೆಲ್ಲ ಮಾಡ್ತಿದ್ರು, ಬದು ನಿರ್ಮಾಣ ಇಂಥವೆಲ್ಲ ಮಾಡ್ತಿದ್ರು. ಈಗ ಇದ್ರೊಳಗೆ ಏನು ಮಾಡ್ತಾರೆ, ಆಮೇಲೆ ರೈತರಿಗೆ ಅಡಿಕೆ ಹಾಕಕ್ಕೆ ತೆಂಗು, ಬಾಳೆ, ಹಣ್ಣಿನ ಗಿಡಗಳು ಅವೆಲ್ಲ ಕೊಡ್ತಿದ್ರು. ಈಗ VPG ರಾಮ್ಜಿ ಅಂತ ಹೇಳಿ ಇವರು ಹೊಸದಾಗಿ ಒಂದು ಕೇಂದ್ರ ಸರ್ಕಾರದಿಂದ ಈ ಯೋಜನೆಯನ್ನು ಮುಂದಿನ ತಿಂಗಳು ಜುಲೈ 1ನೇ ತಾರೀಕು ಇವರು ಅನುಷ್ಠಾನ ಮಾಡ್ತೀವಿ, ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕ್ರಿಯಾ ಯೋಜನೆ ಒಳಗೆ ನಮ್ಮ ರೈತರಿಗೆ ಹಿಂದೇನು ನರೇಗಾದೊಳಗಿದ್ವಲ್ಲ ಆ ಕ್ರಿಯಾ ಯೋಜನೆಯನ್ನು ಮಾಡ್ತಿದ್ದಿಲ್ಲ. ಈಗಲಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ರೈತರಿಗಾಗಂಥ ಅನುಕೂಲಗಳನ್ನು, ಕೃಷಿ ಹೊಂಡ, ಬದು ನಿರ್ಮಾಣ ಮತ್ತು ಇವು ಹಣ್ಣಿನ ಗಿಡಗಳ್ನ ಹಾಕೋದು, ದನದ ಕೊಟ್ಟಿಗೆ, ಕುರಿ ಕೊಟ್ಟಿಗೆ, ಆಮೇಲೆ ಜನರಿಗೆ ಕೂಲಿ ಕಾರ್ಮಿಕರಿಗೆ ಇಂದಿರಾ ಆವಾಸ್ ಮನೆ ಅಂತ ಹಾಕಿದರೆ ಅವರಿಗೆ ಆ ಮನೆಗೂ ಕೂಡ ಬಿಲ್ಲನ್ನು ಹಾಕ್ತಿದ್ರು. ರೈತರಿಗೆ ಇಲ್ಲಿ ಈ 3 ವರ್ಷದಿಂದ ಈ ಕಡೆ ಅಂತೂ ಏನೇನು ಅನುಕೂಲ ಇಲ್ಲರಿ. ಈಗ ದನಿನ ಕೊಟ್ಟಿಗೆ ಕಟ್ಕೊಂಡಾರ ಅಂದ್ರೆ 3 ವರ್ಷ ಆದರೂ ಬಿಲ್ ಆಗಿಲ್ಲ ರೀ, 4 ವರ್ಷ ಆದರೂ ಬಿಲ್ ಆಗಿಲ್ಲ, ಪೆಂಡಿಂಗ್ ಹಂಗೆ ನಿಂತವು. ಆಮೇಲೆ ಕೂಲಿ ಕಾರ್ಮಿಕರು ಕೂಡ ಜನವರಿಯಿಂದ ಡಿಸೆಂಬರಿಂದ ಇಲ್ಲಿವರೆಗೂ ಕೂಡ ಈಗ 5 ತಿಂಗಳಾಯ್ತು ಸರ. 5 ತಿಂಗಳಿಂದ ಒಂದೊಂದು ಕಾರ್ಮಿಕರು 5 NMR 6 NMR ಆದ್ರೆ ಅವರು 10,000 15,000 ರೂಪಾಯಿ ಬಿಲ್ ಆಗಬೇಕು. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಹಾಕಿ ನಮ್ಮ ಬಡ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಸಾಕಷ್ಟು ಹೋರಾಟಗಳನ್ನು ಮಾಡ್ಯಾರ. ಇದ್ರ ಮೂಲಕ ನಾವು ಕೂಡ ಎಚ್ಚರಿಸ್ತಾ ಇದ್ದೀವಿ. ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಕೂಲಿ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಮಾತಾಡ್ಕೊಂಡು ಬಿಲ್ ಬಿಡುಗಡೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಟ್ರು ಸರಿ. ಮಾಡಿಕೊಡ್ಲಿಲ್ಲ ಅಂದ ಇದೇ ರೈತ ಸಂಘದೊಳಗೆ ನಮ್ಮ ಎಲ್ಲ ಕಾರ್ಮಿಕರು ಕೂಡ ನಾವು ಸೇರಿ ದೊಡ್ಡ ಮುಂದಿನ ಒಂದು ಉಗ್ರ ಹೋರಾಟವನ್ನು ಮಾಡ್ಬೇಕಾಗತ್ತೆ. ನಾವು ಇಷ್ಟು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಗಂಗಮ್ಮ ಅಣ್ಣಣ್ಣವ್ರು ಅಂತ ಹೇಳಿ.